ಥ್ಯಾಂಕ್ ಯು ಸೌತ್ ಆಫ್ರಿಕಾ T20 ವರ್ಲ್ಡ್ ಕಪ್ 2026 ಸೆಮಿಫೈನಲ್ಗೆ ದಾಪುಗಾಲಿಟ್ಟಿದೆ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದನ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಚಿಕ್ಕದಾಗಿ ಮಾತಾಡಲಿಕ್ಕೆ ಟ್ರೈ ಮಾಡ್ತೇನೆ, ಯಾಕಂದ್ರೆ ಮತ್ತೆ ನಮ್ಮ ಮ್ಯಾಚ್ ಶುರು ಆಗುತ್ತದೆ. ಯಾಕೆ ಥ್ಯಾಂಕ್ ಯು ಹೇಳಿದೆ? ಭಾರತ ಭಾರಿ ಟೆನ್ಷನ್ ಮಾಡಿಕೊಂಡಿತ್ತು. ಅಪ್ಪಿ ತಪ್ಪಿ ವೆಸ್ಟ್ ಇಂಡೀಸ್ ಏನಾದರೂ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದರೆ ಭಾರತದ ಸೆಮಿಫೈನಲ್ ಕನಸು ಆಲ್ಮೋಸ್ಟ್ ಡಮಾರ್ ಆಗ್ತಿತ್ತು. ಯಾಕಂತಂದ್ರೆ ರನ್ ರೇಟ್ ಲೆಕ್ಕಾಚಾರದಲ್ಲೆಲ್ಲ ಭಾರತ ಮುಂದಿನ ಹಂತಕ್ಕೆ ಹೋಗೋದು ಭಾರಿ ಕಷ್ಟ ಆಗಿತ್ತು. ಯಾಕಂದ್ರೆ ನಮ್ದು ರನ್ ರೇಟ್ ಪಾತಾಳದಲ್ಲಿ ಉಂಟು, ವೆಸ್ಟ್ ಇಂಡೀಸ್ ಎಲ್ಲಿಯೋ ಉಂಟು, ಆ್ಯಂಡ್ ಸೌತ್ ಆಫ್ರಿಕಾವನ್ನು ಸಹ ರನ್ ರೇಟಲ್ಲೆಲ್ಲ ನಮಗೆ ಸೋಲಿಸ್ಲಿಕ್ಕೆ ಆಗುದಿಲ್ಲ ಅಂತ ಅಂದುಕೊಳ್ತಾ ಇರುವಾಗ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ವಿರುದ್ಧ 9 ವಿಕೆಟ್ಗಳ ಭರ್ಜರಿ ಜಯ. ವಾಟ್ ಅ ವಿಕ್ಟ್ರಿ ಮರ್ರೆ, ಸೋ ಗುಡ್. ಆದ್ದರಿಂದ ಥ್ಯಾಂಕ್ ಯು. ಯಾಕಂತಂದ್ರೆ ನಮ್ಮ ಸೆಮಿಫೈನಲ್ ಕನಸು ಈಗ ಜೀವಂತವಾಗಿದೆ. ಈಗ ಪ್ರಾಕ್ಟಿಕಲಿ ಪಾಸಿಬಲ್, ಆರಾಮ್ಸೆ. ಏನು ರನ್ ರೇಟ್ ಏನು ಕೂಡ ಮ್ಯಾಟರ್ ಆಗುದಿಲ್ಲ. ಭಾರತ ತನ್ನ ನೆಕ್ಸ್ಟ್ 2 ಮ್ಯಾಚ್ಗಳನ್ನು ಗೆದ್ರೆ ಸಾಕು, 1 ರನ್ನಿಂದ ಗೆದ್ರೂ ಕೂಡ ಸಾಕು, ನಾವು ಸೆಮಿಫೈನಲ್ಗೆ ಹೋಗ್ತೇವೆ. ಇವತ್ತು ಜಿಂಬಾಬ್ವೆ ವಿರುದ್ಧ ಮ್ಯಾಚ್ ಉಂಟು, ಹಾಗೆ ಸಂಡೇ ವೆಸ್ಟ್ ಇಂಡೀಸ್ ವಿರುದ್ಧ ಮ್ಯಾಚ್ ಉಂಟು. ಇದೆರಡು ಮ್ಯಾಚ್ಗಳನ್ನು ಗೆಲ್ಲೇಬೇಕು. ಮತ್ತೆ ಸೋತ್ರೆ 1 ಸೋತ್ರೆ ಅದೆಲ್ಲ ಬೇಡವೇ ಬೇಡ. 2 ಮ್ಯಾಚ್ ಗೆಲ್ಲಬೇಕು, ಸೆಮಿಫೈನಲ್ಗೆ ಹೋಗಬೇಕು. ಎಸ್, ಸೂಪರ್ ಖುಷಿ ಆಯಿತು. ಆ್ಯಕ್ಚುಲಿ ವೆಸ್ಟ್ ಇಂಡೀಸ್ ಇದು ಬ್ಯಾಟಿಂಗ್, ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಅವ್ರದ್ದು ಹಳ್ಳ ಹಿಡಿದದ್ದು ನೋಡಿದಾಗ ಮ್ಯಾಚ್ 10 ಓವರಿಗೆ ಮುಗಿತೆ ಅಂತ ಅಂದ್ಕೊಂಡದ್ದು. ಯಾಕಂತಂದರೆ ಫಸ್ಟ್ 2 ಓವರಿಗೆ 29 ರನ್ ಹೊಡೆದ್ರು ವೆಸ್ಟ್ ಇಂಡೀಸು. ಆಗ ಬಿಡು ಹೋಯ್ತು, ಮ್ಯಾಚ್ ಹೋಯ್ತು. ನಾವಿನ್ನು ಬೇಡಿಕೊಳ್ಳುವ ಏನಂತಂದರೆ ವೆಸ್ಟ್ ಇಂಡೀಸು ಯದ್ವಾತದ್ವಾಂತರದಿಂದ ವಿನ್ ಆಗಲಿ, ಅಷ್ಟು ದೊಡ್ಡ ಜಯ ಸಿಗಲಿ, ಸೌತ್ ಆಫ್ರಿಕಾದ ರನ್ ರೇಟ್ ಬೀಳಲಿ. ಈ ರನ್ ರೇಟ್ ಲೆಕ್ಕಾಚಾರ ಶುರುವಾಗಿತ್ತು. ಯಾಕಂದರೆ ಫಸ್ಟ್ ಓವರ್ 17 ರನ್, ನೆಕ್ಸ್ಟ್ ಓವರ್ 12 ರನ್, 2 ಓವರ್ಗೆ 29ಕ್ಕೆ ನೋ ಲಾಸು. ಚಚ್ಚುತ್ತಿದ್ದಾರೆ ವೆಸ್ಟ್ ಇಂಡೀಸ್ ಅಂತ ಅಂದ್ಕೊಳ್ಳೋದು. ನೆಕ್ಸ್ಟ್ 2 ಓವರಲ್ಲಿ 4 ವಿಕೆಟ್ ಬಿತ್ತು. 4 ಓವರ್ಗೆ 43 ರನ್ನಿಗೆ 4 ವಿಕೆಟ್. ಬರ್ತಾರೆ 6 ಅಥವಾ 4 ಹೊಡಿತಾರೆ, ನೆಕ್ಸ್ಟ್ ಬಾಲ್ ಔಟ್ ಆಗ್ತಾರೆ. ಒಂದು ಕ್ಷಣದಲ್ಲಿ ನಿನ್ನೆ ಏನು ನ್ಯೂಜಿಲ್ಯಾಂಡ್ ಇತ್ತಲ್ಲ, 84ಕ್ಕೆ 6 ವಿಕೆಟ್ ಹೋಗಿತ್ತು ಅವರದು. ವೆಸ್ಟ್ ಇಂಡೀಸ್ ಅವರಕ್ಕಿಂತಲೂ ಒಂದು ಕೈ ಮೇಲೂ 83 ರನ್ನಿಗೆ 7 ವಿಕೆಟ್, 6 ಕೂಡ ಅಲ್ಲ 7 ವಿಕೆಟ್ ಬಿತ್ತು. ಸೊ ಇದು 100 ರನ್ ಕೂಡ ಹೊಡಿಯೋದಿಲ್ಲ ಮ್ಯಾರ್ರಿ ಅಂತ ಅಂದ್ಕೊಳೋದು. ಬಟ್ ಅಲ್ಲಿಂದ ಓ ಮೈ ಗಾಡ್, ಜೇಸನ್ ಹೋಲ್ಡರ್ ಮತ್ತು ರೆಮೋರಿಯೋ ಶೆಫರ್ಡ್, ಕ್ರೇಜಿ ಪಾರ್ಟ್ನರ್ಶಿಪ್ಪು. ಬೌಂಡ್ರಿ 6 ದಾಡ ಬಡ ಅಂತ ಹೊಡಿತಿದ್ದಾರೆ. 83ಕ್ಕೆ 7 20 ಓವರ್ ಮುಗಿಯುವಾಗ 176 ರನ್. ಏನು ನ್ಯೂಜಿಲ್ಯಾಂಡ್ 168 ಮಾಡಿತ್ತು, ಅದಕ್ಕಿಂತಲೂ ಜಾಸ್ತಿ 176. ರೆಮೋರಿಯೋ ಶೆಫರ್ಡ್ ನಾಟ್ ಔಟ್ 50 ಆ್ಯಂಡ್ ಜೇಸನ್ ಹೋಲ್ಡರ್ ಲಾಸ್ಟ್ ಓವರಲ್ಲಿ 49ಕ್ಕೆ ರನ್ಔಟ್ ಆದರು. ಬಟ್ ಓ ಮೈ ಗಾಡ್, ಸೌತ್ ಆಫ್ರಿಕಾದ ಬ್ಯಾಟಿಂಗ್ ನಮ್ಮ ಎಗೇನ್ಸ್ಟ್ ಸೂಪರ್ 8ಅಲ್ಲಿ ಫಸ್ಟ್ 3 ವಿಕೆಟ್ ಡಬಡಬ ಅಂತ ಹೋಗಿತ್ತಲ್ಲ, ಡಿಕಾಕ್, ಮಾರ್ಕ್ರಮ್ ಮತ್ತು ರಿಕಲ್ಟನ್. ಇವತ್ತು ಅದೇ 3 ಜನ ಎಂತ ಚಚ್ಚಿದ್ರು ವೆಸ್ಟ್ ಇಂಡೀಸನ್ ಅಂತಂದರೆ ಸೂಪರ್. ಒಂದೇ ವಿಕೆಟ್ ಹೋದದ್ದು ಏನು, ಡಿಕಾಕ್ ಅವರದ್ದು ವಿಕೆಟ್ ಒಂದು ಹೋಯ್ತು, ಬಿಟ್ಟರೆ ಅವರು ಕೂಡ ಚೆಂದ ಮಾಡಿ ಆಡಿದ್ದಾರೆ. 27 ಬಾಲಿಗೆ 46 ರನ್ ನೋಡೋದು ಚಿಂದಿಪ್ಪ. ಒಳ್ಳೆ ಆಟ. 3 ಜನ ಸೇರಿಕೊಂಡು ಇವತ್ತು ವೆಸ್ಟ್ ಇಂಡೀಸನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡಿದರು. ಏನೋ ಆ ಬಾಲು ಲೆಕ್ಕಾಚಾರ ಅದಿದು ಏನಿರಲಿಲ್ಲ. 200 ರನ್ ಟಾರ್ಗೆಟ್ ಇದ್ದರೂ ಕೂಡ ನಾವು ಚಚ್ತಾ ಇದ್ದೇವೆ ಅನ್ನುವ ಥರ ಇವತ್ತು ಸೌತ್ ಆಫ್ರಿಕಾದ ಬ್ಯಾಟಿಂಗ್ ಇತ್ತು. 9 ವಿಕೆಟ್ಗಳ ಭರ್ಜರಿ ಜಯ. ಈ ಒಂದು ಜಯದೊಂದಿಗೆ ಸೌತ್ ಆಫ್ರಿಕಾ ಫೈನಲಿಗೆ ದಾಪುಗಾಲಿಟ್ಟಿದೆ. ಏನು ಮಾರ್ಕ್ರಮ್ ಅವರು 82 ನಾಟ್ ಔಟು, ಎಂಥ ಫಾರ್ಮಲ್ ಇದ್ದಾರೆ ಮರ, ಸೋ ಗುಡ್. 46 ಬಾಲಿಗೆ 82 ನಾಟ್ ಔಟಿಗೆ 7 4 4 6. ಡಿಕಾಕ್ ಅವರು 24 ಬಾಲಿಗೆ 47, ನಾನು ಸ್ವಲ್ಪ ಆಚೆ ಇಟ್ಟು 26 ಬಾಲಿಗೆ ಏನಂತ 24 ಬಾಲಿಗೆ 47. ಆ್ಯಂಡ್ ರಿಕಲ್ಟನ್ 28 ಬಾಲಿಗೆ 45 ರನ್. ಅವ್ರದ್ದು ಆಟ ಕೂಡ ಡಿಕಾಕ್ ಥರವೇ ಇರ್ತದೆ, ಡಿಕಾಕೇ ಆಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಸೋ ಗುಡ್, ಸೂಪರ್ ಹ್ಯಾಪಿ ಫಾರ್ ಸೌತ್ ಆಫ್ರಿಕಾ. ಆ್ಯಂಡ್ ಮೋರ್ ಹ್ಯಾಪಿ ಏನು ಅಂತಂದರೆ, ಒಂದು ಪ್ರಾಕ್ಟಿಕಲಿ ಭಾರತಕ್ಕೆ ಗೆಲ್ಲಲಿಕ್ಕೆ ಆಗುತ್ತದೆ ಅಂದರೆ 2 ಮ್ಯಾಚ್ ಗೆದ್ದರೆ ಸಾಕು, ಸೆಮಿಫೈನಲ್ಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ. ಬಿ ಸ್ಕೇರ್ಡ್ ಎವ್ರಿಬಡಿ, ಇಂಡಿಯಾ ಇಸ್ ಕಮಿಂಗ್ ಅಂತ ಒಂದು ಖುಷಿ ಆಯ್ತಪ್ಪ. ಒಂದು ಆರಾಮದಲ್ಲಿ ಜಿಂಬಾಬ್ವೆ ಮೇಲೆ ಮ್ಯಾಚ್ ನೋಡ್ಬೋದು. ಇಲ್ಲೇ ಇದ್ರೆ ಎಂತಪ್ಪ ಇದು ರನ್ ರೇಟ್ ಅಂತ ಲೆಕ್ಕ ಹಾಕಬೇಕಿತ್ತು. ಆ್ಯಂಡ್ ವೆಸ್ಟ್ ಇಂಡೀಸ್ ನಿಮ್ಮದು ಬ್ಯಾಟಿಂಗ್ ಸ್ಟಾರ್ಟಿಂಗ್ ಎಲ್ಲ ಬಾಲು 6 ಹೊಡಿಬೇಕು. ಏನು ಅಭಿಷೇಕ್ ಶರ್ಮಾ ಅವ್ರದ್ದು ಅಣ್ಣವ ಮಾರೆ, ಇವತ್ತು ಬಂದವರೆಲ್ಲ 6 ಹೊಡಿಲೇಬೇಕು, ನಾನು ಎಲ್ಲ ಬಾಲು 6 ಹೊಡಿಬೇಕು ಅನ್ನೋ ಒಂದು ಧಾವಂತದಲ್ಲಿದ್ದರು. ಆ ಒಂದು ಧಾವಂತದಲ್ಲಿ ಔಟ್ ಆದರು. ಎನಿವೇಸ್, ಐ ಆಮ್ ಹ್ಯಾಪಿ. ಸರಿಯಾಗಿದ್ರೆ ಬರುವ ಮ್ಯಾಚ್ ಮುಗಿದ್ಮೇಲೆ ಸಿಗ್ತೇನೆ. ನಮಸ್ಕಾರ.